ಇವತ್ತು ನಮ್ಮ ತುಮಕೂರು ತುಂಬ ಬೆಳೀತಾ ಇದೆ. ಏನಾಗಿದೆ ನಮ್ಮ ದೇಶದಲ್ಲಿ ಅಂದರೆ ಹಳ್ಳಿಗಳು ಅಳಿತಾ ಇದ್ದಾವೆ, ಪಟ್ಟಣಗಳು ಬೆಳೀತಾ ಇದ್ದಾವೆ. ನೀವು ಮಾಡಬೇಕಾಗಿರೋಂಥದ್ದು ಮುಖ್ಯ, ಹಳ್ಳಿಗಳನ್ನು ಉಳಿಸಿ ಪಟ್ಟಣಗಳನ್ನು ಕಡಿಮೆ ಮಾಡಿ. ಅದೇ ದೊಡ್ಡ ಕೆಲಸ ಆಗಬೇಕು. ನಮ್ಮ APJ ಅಬ್ದುಲ್ ಕಲಾಂರವರು ಬಹಳ ಒಂದು ಚಿಂತನೆಗಳನ್ನು ಇಟ್ಕೊಂಡಿದ್ದವರು. ಪುರ ಅನ್ನುವಂಥ ಕಲ್ಪನೆ ಇತ್ತು ಅವರಿಗೆ, ಪ್ರೊವೈಡಿಂಗ್ ಅರ್ಬನ್ ರೆಸಿಡೆನ್ಸ್ ಟು ರೂರಲ್ ಏರಿಯಾ ಅಂತೇಳಿ. ಅವ್ರಿಗೆ ತುಂಬ ದೊಡ್ಡ ಅದೊಂದು ಚಿಂತನೆ ಇದೆ. ನಾವು ಅದನ್ನೊಂದು ಜಾರಿಗೆ ತಂದರೆ ಸಾಕು, ನಾವು ನಮ್ಮ ಹಳ್ಳಿಗಳೆಲ್ಲ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ದೂರದೃಷ್ಟಿಯನ್ನು ಇಟ್ಕೊಂಡು APJ ಅಬ್ದುಲ್ ಕಲಾಂರವರು ಪುರ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತಂದಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಗಳು ಇರುವಂಥದ್ದು. ಇವತ್ತು ಹಳ್ಳಿತನವನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಹೇಳ್ತಾ ಇದ್ರು ಉದ್ಯೋಗಕ್ಕಾಗಿ ಇವತ್ತು ಹಳ್ಳಿಗಳೇನಾಗ್ತಾ ಇದೆ, ವೃದ್ಧಾಶ್ರಮಗಳಾಗ್ತಾ ಇದೆ. ಎಲ್ಲ ಯುವಕರು ಕೂಡ ಹಳ್ಳಿ ಬಿಟ್ಟು ಪಟ್ಟಣಗಳ ಕಡೆಗೆ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ನೀವೆಲ್ಲ ನೋಡ್ತಾ ಇದ್ದೀರಿ, ಪಟ್ಟಣಗಳು ಬೆಳೆದಷ್ಟು ಎಷ್ಟು ನಮಗೆ ಕಷ್ಟ ಆಗ್ತಾ ಇದೆ. ಎಲ್ಲ ದೃಷ್ಟಿಯಿಂದಲೂ ಪಟ್ಟಣ ಬೆಳೆದಷ್ಟು ಕೂಡ ನಮ್ಮ ಆರೋಗ್ಯ, ಇದು ಏನೇ ಆಸ್ಪತ್ರೆ ಕೊಡಿ ಎಂತ ಹೃದಯದ ಜಾಸ್ತಿ ಆಗ್ತಾ ಇದೆ, ಹೊತ್ತು ಕಡಿಮೆ ಆಗಲಿಲ್ಲ ಇವತ್ತು. ಅದರಿಂದ ಇವತ್ತು ಹಳ್ಳಿಗಳ ಉದ್ಧಾರ, ಅದ್ರ ಜೊತೆಗೆ ಇವತ್ತು ರೈತರು ಬಂದಿದ್ದಾರೆ, ಬಹಳ ಜನ ಸಂಖ್ಯೆ ರೈತರು ಬಂದಿರುವಂತಹ. ಇವತ್ತು ರೈತ ಕೆಲಸ ಮಾಡುವಂತಹ ಯುವಕರು ತುಂಬಾ ಕಡಿಮೆ ಇದ್ದಾರೆ. ಯಾರು ಕೂಡ ಕೃಷಿಯನ್ನು ಮಾಡೋದಕ್ಕೆ ಒಪ್ಪೋದಿಲ್ಲ, ಅದಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ಕೃಷಿ ಒಂದು ಆಕರ್ಷಣೀಯವಾದಂತಹ ಒಂದು ವೃತ್ತಿ ಆದರೆ ಬಹಳಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುವಂತಹದ್ದು ಇವತ್ತು. ಅದರಿಂದ ಇವತ್ತು ಕೃಷಿಕರಿಗೆ ಹೆಚ್ಚು ಒತ್ತು ಕೊಡಬೇಕು. ಜೊತೆಗೆ ಕೃಷಿಯಿಂದ ಬೆಳೆದ ಬೆಳೆಗಳಿಗೆ ಸೂಕ್ತವಾದಂತಹ ಬೆಲೆ ಬರಬೇಕು ಅವರಿಗೆ. ಇವತ್ತು ನಾವು ನೋಡ್ತೀವಿ, ರಾಗಿ ಬೆಳೆದಂತಾಗಲಿ ಮತ್ತೊಂದು ಬೆಳೆದಾಗಲಿ ಎಷ್ಟು ಕಷ್ಟ, ರೈತನ ಕಷ್ಟ ರೈತನಿಗೆ ಗೊತ್ತಿರುವಂತಹದ್ದು. ಉತ್ತಮ ಬೆಳೆ ಬರ್ತದೆ, ಬೆಲೆ ಇರೋದಿಲ್ಲ, ಬೆಲೆ ಇರ್ತದೆ, ಬೆಳೆ ಬರೋದಿಲ್ಲ. ಅವನಷ್ಟು ಕಷ್ಟಪಡುವಂಥವ್ನು ಯಾರು ಇಲ್ಲ. ಇವತ್ತು ನೋಡಿ, ಜಗತ್ತಿನಲ್ಲಿ ಯಾರು ಕಷ್ಟಪಡ್ತಾನಪ್ಪ ಅಂದ್ರೆ ರೈತ ಒಬ್ಬನೇ ಕಷ್ಟಪಡುವಂಥವನು. ಅವನು ಬೆವರು ಸುರಿಸುವಷ್ಟು ಯಾರು ಸುರಿಸೋಕ್ಕಾಗಲಿಲ್ಲ. ಕಷ್ಟ ಅನುಭವಿಸೋದ್ರಿಗೆ ಅವನು ಕಷ್ಟ ನೋಡಿ. ಅವನಿಗೆ ಅಷ್ಟು ಬಿಸಿಲು, ಮಳೆ, ಚಳಿ ಎಲ್ಲವನ್ನ ಲೆಕ್ಕಿಸದೆ ಅವನು ದುಡಿಯುವಂತವನಾಗಿರುವಂತವನು. ಆ ದೃಷ್ಟಿಯಿಂದ ಇವತ್ತು ಕೃಷಿಯನ್ನ ಒಂದು ಆಕರ್ಷಣೀಯವಾದಂತಹ ರೀತಿಯಲ್ಲಿ ಅದನ್ನ ಹೆಚ್ಚು ಬೆಳವಣಿಗೆ ಮಾಡೋದಕ್ಕೆ ಒತ್ತು ಕೊಡುವಂತ ಕೆಲಸ ಆಗಬೇಕು.